ಎಸ್, ಕರ್ನಾಟಕ ಬುಲ್ಡೋಸರ್ಸ್ನ ಒಬ್ಬ ಪ್ರಮುಖ ಪ್ಲೇಯರು, ಕೀ ಪ್ಲೇಯರು, ತುಂಬ ಶಕ್ತಿಶಾಲಿ ಪ್ಲೇಯರು. ಹಾಗೆ ಇವಾಗ ನಟ ಅಲ್ಲದೆ ಹೋಟೆಲ್ ಉದ್ಯಮಿ ಕೂಡ ಹೌದು. ಇವರು ನೆಚ್ಚಿನ ಸ್ನೇಹಿತರು ಚಂದನ್ ಕುಮಾರ್ ಅವರು ಇದ್ದಾರೆ. ಸಖತ್ತಾಗಿ ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಚೆನ್ನಾಗಿ ಬರ್ತಿತ್ತು ಪ್ರಾಕ್ಟೀಸ್, ಸಖತ್ತಾಗಿ ಕಾಣಿಸ್ತಾ ಇತ್ತು. ಸ್ಟ್ರೆಂತ್ ಏನು, ಮಂಡಿಪೇಟೆ ಪಲಾವ್ ಸ್ಟ್ರೆಂತ್ ಏನು ಅನ್ನೋದು ಗೊತ್ತಾಗ್ತಾ ಇದೆ ಇದರಲ್ಲಿ. ಎಸ್ ಸರ್, ಹೆಂಗಿದೆ ಕರ್ನಾಟಕ ಬುಲ್ಡೋಸರ್ಸ್ ಈ ಸೀಸನ್? ತುಂಬಾ ಎಕ್ಸೈಟಿಂಗ್ ಆಗಿದೆ ಆಕ್ಚುಲಿ. ತುಂಬಾ ಎಕ್ಸೈಟಿಂಗ್ ಆಗಿದೆ. ಫಾರ್ಮ್ಯಾಟ್ ಒಂಚೂರು ಚೇಂಜ್ ಇದೆ. ಓಕೆ, 20 ಓವರ್ಸ್ ಮ್ಯಾಚೇ, ಬಟ್ T20ನೇ, ಬಟ್ ಒಂದು ಫಾರ್ಮ್ಯಾಟಲ್ಲಿ ಚೇಂಜ್ ಇದೆ. ನನಗೆ ಇದು 3ನೇ ಸೀಸನ್ ಆ್ಯಕ್ಚುಲಿ. ಸೊ 3-4 ವರ್ಷದಿಂದ ಆಡಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಸರಿ. ಆಡಬೇಕು, ಆ ಒಂದು ಕ್ರೌಡ್ ಮಧ್ಯೆ ಇರಬೇಕು, ನಮ್ಮ ಟೀಮ್ ಜೊತೆ ಇರಬೇಕು ಅನ್ನೋದು ಎಕ್ಸೈಟ್ಮೆಂಟ್ ಇದೆ. ಎಸ್ ಸರ್, ಈ ಬಾರಿಯ ಟೀಮ್ ಅಂದರೆ ವರ್ಷಕ್ಕೂ ಕರ್ನಾಟಕ ಬುಲ್ಡೋಸರ್ಸ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗೆ ಏನು ಆಪೋಸಿಟ್ ಗ್ಯಾಂಗ್ ಅವರು ನಿಮ್ಮನ್ನು ನೋಡಿಯೂ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ನಿಮಗೆ ಇವಾಗ ಟೀಮನ್ನು ನೋಡಿ, ಟೀಮ್ ಸ್ಟ್ರೆಂತು, ಟೀಮ್ನ ಕೀ ಪ್ಲೇಯರ್ಸ್ ಅಂದರೆ ನಿಮ್ಮ ಅಸ್ಯೂಮ್ ಪ್ರಕಾರ? ಸರ್, ಎಲ್ಲರೂ 15 ಜನನು ಕೀ ಪ್ಲೇಯರ್ಸೇ. ಆ ಡೇ ಯಾವತ್ತಿರುತ್ತೋ ಅವ್ರದ್ದು. ಈಗ ಫಾರ್ ಎಕ್ಸಾಂಪಲ್ ಒಂದು ರಾಜೀವ ಸೆಂಚುರಿ ಹೊಡೆದ್ರೆ 200-250 ಓಡುತ್ತೆ ಸ್ಕೋರು. ಹೌದು. ಸೊ ಹಾಗೆ ಒಂದಿನ ಯಾವುದೋ ಒಂದಿನ ರಾಜೀವ್ ಆಡಿಲ್ಲ ಅಂದರೆ ಅದು ಒಂದು ಮ್ಯಾಟ್ರ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಅವ್ರವ್ರದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಡಲೇಬೇಕು. ಒಂದು 5 ಜನ ಬೌಲರ್ಸ್ 2 ಓವರ್ 4 ಓವರ್ ಹಾಕ್ಲೇಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ಮೀ ಎಲ್ಲರೂ ಅವರವರ ಪಾತ್ರನ ಪ್ಲೇ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಈ ಸಲದ ಸೀಸನ್ಗೆ ಬೇರೆ ಬೇರೆ ಊರಿಗೆ ಹೋಗ್ಬೇಕು, ಜೊತೆಗೆ ಅಂದರೆ ನಮ್ಮ ಕರ್ನಾಟಕದ ಲೆಜೆಂಡ್ರಿ ನಟರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಶಿವಣ್ಣ ಆಗಿರ್ಬೋದು, ಸುದೀಪ್ ಅವ್ರ ಜೊತೆಗೆ ಸಿಕ್ಕೇ ಸಿಗುತ್ತೆ, ಗಣೇಶ್ ಆಗಿರ್ಬೋದು, ಈ ರೀತಿಯ ಪ್ಲೇಯರ್ಸ್ಗಳೆಲ್ಲ ಅವರೆಲ್ಲ ಶೂಟಿಂಗ್ ಸೆಟ್ಟಲ್ಲಿ ಗಂಟೆಗಳ ಲೆಕ್ಕಾಚಾರದಲ್ಲಿ ನೀವು ಅವ್ರನ್ನ ಮಾತಾಡ್ಸ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೆ ಕ್ರಿಕೆಟ್ ವಿಚಾರದಲ್ಲಿ ಅದಕ್ಕಿಂತ ಮೀರಿದ್ದು, ಅದಕ್ಕೊಂದು ಚೌಕಟ್ಟೆ ಇಲ್ಲ, ಟೈಮಿಂಗ್ಸ್ ಇಲ್ಲ, ಕಾಲ್ ಶೀಟ್ ಇಲ್ಲ. ಅದಕ್ಕೆ ಏನು ಹೇಳ್ತೀರಾ ಸರ್? ಭಾಳ ಖುಷಿ ಆಗುತ್ತೆ ಸರ್. ಅಂದರೆ ಅವರು ನಿಜ ಜೀವನದಲ್ಲಿ ಹೇಗಿರ್ತಾರೆ ಅನ್ನೋದು ನೋಡೋದೇ ನಮಗೆ ಖುಷಿ ಆ್ಯಕ್ಚುಲಿ. ನಮ್ಮದೇ ಒಂದು ಲೈಫ್ ಸ್ಟೈಲ್ ಇರುತ್ತೆ, ನಿಮ್ಮದೇ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಬಟ್ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಅವರು ಬೇರೆಯವ್ರ ಜೊತೆ ಹೇಗೆ ಬೆರೆತು ಮಾತಾಡ್ತಾರೆ, ಅವರ ಅಪ್ರೋಚ್ ಹೆಂಗಿರುತ್ತೆ, ಅವರ ಆ್ಯಟಿಟ್ಯೂಡ್ ಹೆಂಗಿರುತ್ತೆ, ಅವರು ಹೆಂಗೆ ನಡ್ಕೊಳ್ತಾರೆ ಬೇರೆಯವ್ರ ಜೊತೆ ಎಲ್ಲ ನೋಡಿ ಕಲಿಯೋಕೆ ಇದು ಒಳ್ಳೆ. ಕೆಲವರು ಅವ್ರ ಜೊತೆ ಇರೋದೇ ಪುಣ್ಯ ಅನ್ಕೊಳ್ತಾರೆ. ನಾವು ಅದು ಪುಣ್ಯ ಅಲ್ಲದೆ ಕಲ್ತ್ಕೊಳ್ಳೋಕೆ ತುಂಬ ಇರುತ್ತೆ ಅಂತ ಅನ್ಕೊಳ್ತೀವಿ ಅಷ್ಟೇ. ಎಸ್, ಒಬ್ಬ ಕಲಾವಿದನೂ ಹೌದು, ಈ ಹೋಟೆಲ್ ಬಿಸ್ನೆಸ್ ಉದ್ಯಮಿನೂ ಹೌದು, ಈ ಪ್ಲೇ ಇರ್ಬೋದು, ಮೂರನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರ ಅಂತ? ಹೋಟೆಲ್ ಎಲ್ಲ ಅದ್ರ ಪಾಡೋದು ನಡೀತಾ ಇದೆ. ಸೊ ಅಲ್ಲೇನು ನಾನು ಹೋಗಿ ಒಂದು ವಾರಕ್ಕೋ 3 ದಿನಕ್ಕೋ 4 ದಿನಕ್ಕೆ ಹೋದ್ರೆ ಸಾಕು. ಅದು ಬಿಟ್ಟು ಸದ್ಯಕ್ಕೆ ಸೀರಿಯಲ್ಗಳು ಮುಗಿದಿದೆ. ಸೊ ಆಲ್ಮೋಸ್ಟ್ ರಿಟೈರ್ಮೆಂಟ್ ಅಂದ್ಕೊಳ್ಳಿ ಟೆಲಿವಿಷನಿಂದ. ಈಗ ಸಿನಿಮಾ ಶುರು ಮಾಡಬೇಕು. ಇದ್ರ ಮಧ್ಯೆ ಒಂದು ನನಗೆ ಒಳ್ಳೆ ಮೈಂಡ್ ರಿಲ್ಯಾಕ್ಸ್ ಆಗೋಕ್ಕೆ ಕ್ರಿಕೆಟ್ ಸಿಕ್ಕಿದೆ, KCC ಮತ್ತು CCL ಎರಡೂ. ಸೊ ಇದು 2 ತಿಂಗಳು ನೀಟಾಗಿ ಬ್ರೇಕ್, ನನ್ನ ಶೂಟಿಂಗ್ ಬ್ರೇಕ್ 2 ತಿಂಗಳು. ಯಾಕಂದರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಾಕ್ಬಿಟ್ಟಿದ್ದೀನಿ ಸರ್ 12 ವರ್ಷದಿಂದ. ಸೊ ಇದು 2 ತಿಂಗಳು ಪೀಸ್ಫುಲ್ಲಾಗಿ ನಾನು ಕ್ರಿಕೆಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆಡ್ಬೋದು ಅನ್ನೋ ಒಂದು ನೆಮ್ಮದಿ ಇದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ನನಗೀಗ ಸದ್ಯಕ್ಕೆ ಆ್ಯಕ್ಟಿಂಗ್ ಕೆರಿಯರ್ದು ಏನೂ ಇಲ್ಲ ಸದ್ಯಕ್ಕೆ. ಈಗ ನಾನೊಂದು ಹೇಳಿದ್ದೆ ಸಿನಿಮಾ, ಅದು ಲಾಂಚ್ ಮಾಡಬೇಕು. ಸೊ ಅದು ಆಗ್ತಿದ್ದಂಗೆ ಅದು ಟೇಕ್ ಆಫ್ ಆಗುತ್ತೆ. ಅಲ್ಲಿ ಮಧ್ಯ ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಕ್ರಿಕೆಟ್ ನನ್ನ ಫೇವ್ರೆಟ್ ಗೇಮು. ನಾನು ಹೈಸ್ಕೂಲಿಂದ ಆಡ್ಕೊಂಡ್ಬಂದಿರೋದು. ನಿಮಗೆ ಅಂದರೆ ನೀವು ಕ್ರಿಕೆಟ್ ಆಡೋ ಟೈಮಲ್ಲಿ ನಾನೊಬ್ಬ ಕ್ರಿಕೆಟರ್ ಆಗಬೇಕು ಅಂತ ಆರ್ಟಿಸ್ಟ್ ಆಗದೇ ಇದ್ದರೆ ಕ್ರಿಕೆಟರ್ ಆಗಬೇಕು, ಯಾರನ್ನು ನೋಡಿ ನಾನೊಬ್ಬ ಕ್ರಿಕೆಟರ್ ಆಗಬೇಕು ಅಂತ ಅನಿಸಿತ್ತು? ಸರ್, ನನ್ನ ಅನಿಲ್ ಕುಂಬ್ಳೆ ಭಾಳ ಇಷ್ಟ. ಹೌದಾ? 93 92-93 ಹೀರೋ ಕಪ್ ಅಂತ ನಡೆಯುತ್ತೆ. 640 ತೆಗಿತಾರೆ. ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಆ ಟೈಮ್ಗೆ. ಎಷ್ಟೋ ವರ್ಷ ಅದೇ ಇತ್ತು. ಸೊ ಅವ್ರ ಆ್ಯಕ್ಷನ್ನು, ಅವರ ಒಂದು ಇದು ಕನ್ನಡಕ ಹಾಕೊಂಡು ಬೌಲಿಂಗ್ ಮಾಡೋರಾಗ ಸೊ ನನಗೆ ಭಾಳ ಇಷ್ಟ. ಅವ್ರು ಲೆಗ್ ಬ್ರೇಕ್ ಹೊಡಿತಾಯಿದ್ರು, ಒಂದು ಒಳಗೆ ಹೋಗ್ತಿತ್ತು, ಒಂದು ಆಚೆ ಹೋಗ್ತಿತ್ತು. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಮಿಮಿಕ್ ಮಾಡ್ತಾಯಿದ್ದೆ ಹೈಸ್ಕೂಲಲ್ಲಿ. ಜವಾಹರ್ ಶ್ರೀನಾಥ್ ಬೌಲಿಂಗ್ ಆ್ಯಕ್ಷನು, ವೆಂಕಟೇಶ್ ಪ್ರಸಾದ್ ಬೌಲಿಂಗ್ ಆ್ಯಕ್ಷನು, ಕುಂಬ್ಳೆ ಬೌಲಿಂಗ್ ಆ್ಯಕ್ಷನು, ಡೊನಾಲ್ಡ್ ಬೌಲಿಂಗ್ ಆ್ಯಕ್ಷನ್, ಈ ಥರ ಎಲ್ಲ. ಸೊ ನಂಗೆ ಭಾಳ ಇಷ್ಟ ಆಗಿದ್ದು ಅನಿಲ್ ಕುಂಬ್ಳೆ ಅವ್ರ ಬೌಲಿಂಗ್ ಆ್ಯಕ್ಷನ್. ಆಮೇಲೆ ಚೆನ್ನಾಗಿ ಕಚ್ಕೊಳ್ಳೋರು ನಮಗೂ LBW ಆ ಥರ. ಸೊ ಅದನ್ನೇ ಕಂಟಿನ್ಯೂ ಆಗಿ ಒಂದು ಅಂಡರ್-19, ಅಂಡರ್-14, ಅಂಡರ್-16 ಅಂತೆಲ್ಲ ಆಡಿ ಒಂದು ಯೂನಿವರ್ಸಿಟಿಗೆ ಆಡಿ. ಸೊ ಈಗ ಆ್ಯಕ್ಟರ್ ಆದಮೇಲೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಆಡ್ತಾ ಇದ್ದೀನಿ. ಸೊ ಅನಿಲ್ ಕುಂಬ್ಳೆ ನನಗೆ ಮೇಯ್ನ್ ಇನ್ಸ್ಪಿರೇಷನ್. ಎಸ್, ಟೀಮ್ಗೆ ಒಬ್ಬ ಪ್ರಮುಖ ಮೆಂಬರ್ ನೀವು. 11ರ ಬಳಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುವ ಪ್ಲೇಯರ್ ನೀವು. ಕನ್ನಡಿಗರಿಗೆ ಈ ಮೂಲಕ ಯಾವ ಭರವಸೆಯನ್ನು ಕೊಡ್ತೀರಿ ಕರ್ನಾಟಕ ಬುಲ್ಡೋಸರ್ ತಂಡ ಈ ಸಲ ಒಳ್ಳೆ ಆಟ ಆಡುತ್ತೆ ಅಂತ? ಸರ್, ಅವ್ರಿಗೆ ಆಲ್ರೆಡಿ ಭರವಸೆ ಇದೆ ನಮ್ಮ ಮೇಲೆ. ಇಷ್ಟು ವರ್ಷ ನೋಡ್ಕೊಂಬಂದಾಗ ಕರ್ನಾಟಕ ಬುಲ್ಡರ್ಸ್ ವೆರಿ ಸ್ಟ್ರಾಂಗ್ ಟೀಮ್ ಅಂತ ಅವ್ರಿಗೆ ಗೊತ್ತು. ಸೊ ನನ್ನ ಕಡೆಯಿಂದ ಒಂದು ಏನಂದರೆ ನಮ್ಮ ಎಫರ್ಟ್ಸ್ ತುಂಬ ಇರುತ್ತೆ.
ಎಲ್ಲೂ ಬಿಟ್ಕೊಡಲ್ಲ ನಾವು ಯಾರನ್ನು, ನಮ್ಮ ಟೀಮ್ನ ಬಿಟ್ಕೊಡಲ್ಲ, ನಮ್ಮ ಕರ್ನಾಟಕನ ಬಿಟ್ಕೊಡಲ್ಲ ಅಂತ ಒಂದು ಭರವಸೆ ನಾವು ಕೊಡ್ತೀವಿ. ಬಟ್ ನಮ್ಮ ಟೀಮ್ ಮೇಲೆ ಆಲ್ರೆಡಿ ಭರವಸೆ ಅವ್ರಿಗೆ ತುಂಬ ಇದೆ, ಎಕ್ಸ್ಪೆಕ್ಟೇಷನ್ಸು ಕೂಡ ಜಾಸ್ತಿ ಇದೆ. ಎಸ್, ಥ್ಯಾಂಕ್ ಯು. ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ನಿಮ್ಮ ಟೀಮ್ ಮೀಟಿಂಗ್ ಶುರುವಾಗಿದೆ, ಹೋಗ್ಬಿಟ್ಟು ಬನ್ನಿ. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.